ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋನ ಮಾಡಲಿಕ್ಕೆ ಒಂದು ಕಾರಣ ಏನಪ್ಪ ಅಂದರೆ, ನಾನು ರೀಸೆಂಟಾಗಿ ಇವಾಗ ನೋಡಿದ ಪ್ರಕಾರ ಈ ಮಿಡಲ್ ಏಜು ಒಂದು 20 to 30 ಏಜ್ ಅಂತ ಒಂದು ಈ ಯೂತ್ಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಇವುಗಳನ್ನು ನೀವು ಅದನ್ನು ಪ್ರಿವೆಂಟ್ ಮಾಡಿ ನೀವು ಅಂಟಿಲ್ ಟು ರೀಚ್ ಹಾಸ್ಪಿಟಲ್, ನೀವು ಹಾಸ್ಪಿಟಲ್ ರೀಚ್ ಆಗುವವರೆಗೆ ಸೇಫಾಗಿ ಇರುವಂಥ ಒಂದು 5ರಿಂದ 6 ಮೆಡಿಸಿನ್ ಹೇಳ್ತಾ ಇದ್ದೀನಿ. ಅದನ್ನು ಮೆಡಿಸಿನನ್ನು ನೀವೇನು ಮಾಡಬೇಕು, ಸಣ್ಣ ಪಾಕೆಟ್ ಮಾಡಿ ನಿಮ್ಮ ಕಾರಲ್ಲಿ, ಬೈಕು ಮತ್ತು ನಿಮ್ಮ ಆಫೀಸಲ್ಲಿ, ಟಾಯ್ಲೆಟಲ್ಲಿ, ನಿಮ್ಮ ಬ್ಯಾಗಲ್ಲಿ ಹೀಗೆ ಇಟ್ಕೊಳ್ಳೋದ್ರಿಂದ ಆ ಟ್ಯಾಬ್ಲೆಟನ್ನು ಎಮರ್ಜೆನ್ಸಿ ಅಂತ ನೀವೇನಾದರೂ ತೊಗೊಂಡ್ರೆ ಅಂಟಿಲ್ ನೀವು ಹಾಸ್ಪಿಟಲ್ ರೀಚ್ ಆಗುವವರೆಗೆ ನೀವು ಸೇಫಾಗಿ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಆ ಒಂದು 5 ಟ್ಯಾಬ್ಲೆಟ್ಸ್ ಯಾವಂದರೆ ಆ್ಯಂಟಾಸಿಡ್ ನಿಮಗೆಲ್ಲರಿಗೂ ಗೊತ್ತು, ಕಾಮನ್ ಆಗಿ ಒಮೆಪ್ರೋಜಾಲ್ ಮತ್ತು ಪೆಂಟೋಪ್ರೋಜಾಲ್ ಈ ಥರದಾದ ಆ್ಯಂಟಾಸಿಡ್ಸ್ ಮೆಡಿಸಿನ್ ಬರುತ್ತೆ. ಸೆಕೆಂಡ್ ಬಂದುಬಿಟ್ಟು ಸ್ಟ್ಯಾಟಿನ್ಸ್ ಅಂದರೆ ಅಟೋರೋಸ್ಟ್ಯಾಟಿನ್, ರೋಸೋವ್ಯಾಸ್ಟಾಟಿನ್ ಈ ಥರ ಮೆಡಿಸಿನ್ಸ್ ಇದೆ. ಈ ಮೆಡಿಸಿನ್ನು ನಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಅದಾದಮೇಲೆ ಒಂದು ಇಕೋಸ್ಪ್ರಿನ್ ಅಂತ ಬರುತ್ತೆ ಮತ್ತು ಒಂದು ಕ್ಲೋಪಿಡೋಗ್ರೈಲ್ 75 mg. ಈ 2 ಟ್ಯಾಬ್ಲೆಟನ್ನು ನಮ್ಮ ರಕ್ತವನ್ನು ತಿಳು ಮಾಡುತ್ತೆ. ಈ ಎಲ್ಲ ಟ್ಯಾಬ್ಲೆಟನ್ನು ನೀವು ಒಂದು ಪಾಕೆಟಲ್ಲಿ ಇಟ್ಕೊಂಡಿರಬೇಕು. ಅದಾದಮೇಲೆ ಇನ್ನೊಂದು ಟ್ಯಾಬ್ಲೆಟ್ ಬರುತ್ತೆ ಸಾರ್ಬಿಟ್ರೇಟ್. ಈ ಟ್ಯಾಬ್ಲೆಟ್ ಏನು 5ರಿಂದ 10 mg ಬರುತ್ತೆ. ಅದಾದಮೇಲೆ ಇನ್ನೊಂದು GTN ನೈಟ್ರೋಗ್ಲಿಸರಿನ್ ಅಂತ ಟ್ಯಾಬ್ಲೆಟ್ ಬರುತ್ತೆ 5 mg. ಈ ಟ್ಯಾಬ್ಲೆಟ್